ಹೆಂಗ ಅನಿಸ್ತಿದೆ ನಿಮ್ಗೆ? ನಮಗೆ ಖುಷಿ ಆಗ್ತದೆ. ಅವರ ಕುಟುಂಬದ ಪರಿಸ್ಥಿತಿ ಎಲ್ಲ ಹೇಗೆ? ಅವ್ರ ಕುಟುಂಬದಲ್ಲಿ ಅವ್ರ ತಾಯಿ ಎಲ್ಲ ತೀರ್ಕೊಂಡಿದ್ದಾರೆ, ಬಂದಿಲ್ಲ, ಅವರು ನೋಡಕ್ ಬಂದಿಲ್ಲ. ಅವ್ರ ತಮ್ಮ ಬಂದಿದ್ದಾರೆ ಉಮೇಶ್ ಅಂತ ಹೇಳ್ಕೊಂಡು, ಅವರು ಕೂಡ ಬರ್ಲಿ ನಾವು ನೋಡ್ಕೋತೀವಿ ಅಂದರೆ ನಮಗೆ ಖುಷಿ ಆಗ್ತಾ ಇದೆ. ವನಜಾಕ್ಷಿ ಬರೋದು ನಮ್ಗೆ ಖುಷಿ ಇದೆ. ಸರ್ಕಾರದಿಂದ ಒಂದಷ್ಟು ಇವರು ಹೋರಾಟಕ್ಕೆ ಹೋದಾಗ ಸರ್ಕಾರದಿಂದ ಒಂದಷ್ಟು ಯೋಜನೆಗಳು ಬಂದಿದ್ದಾವೆ, ಆದರೆ ಸರಿಯಾದ ಜನಗಳಿಗೆ ತಲುಪುವಲ್ಲಿ ತುಂಬ ವಿಫಲ ಆಗಿದೆ ಅಂತ ಹೇಳ್ಬೋದು. ಮಾರಪ್ಪನ ತಾಯಿ ಉಪ್ಪಿನ ಮುದುಕಿ 75 ವರ್ಷ, ಅವ್ರ ಅಣ್ಣ ದೇವೇಂದ್ರಪ್ಪ ಹಾರ್ಟ್ ಪೇಷಂಟ್, ಅವರು ಸತ್ತೋಗಿದ್ದಾನೆ ಮಾರಪ್ಪ ಅಂತ ತೀರ್ಮಾನ ಮಾಡಿ. ಅದೇ ತರ ಇನ್ನ 6 ಜನ ಕುಟುಂಬಗಳು ಅಥವಾ ಇನ್ನ ಅಡವಿಯಲ್ಲಿ ಅಥವಾ ಕಾಡಲ್ಲಿ ಇರ್ತಕ್ಕಂಥ ಕುಟುಂಬಗಳು ಕೂಡ ಅವ್ರು ಸತ್ತಿದಾರೋ ಇನ್ನು ಬರ್ತಾರೋ ಇಲ್ಲನ್ನೋ ಗಾಬರಿಯಲ್ಲಿದ್ದಾರೆ. ಸಮಾಜವನ್ನು ಬಿಟ್ಟು ಆಚೆ ನಿಂತಿರೋದನ್ನ ನಮ್ಮ ಜೊತೆಗೆ, ನಮ್ಮ ಸಮುದಾಯದ ಜೊತೆಗೆ ಸೇರಿಸ್ಕೊಳ್ಳೋದೇ ಒಂದು ದೊಡ್ಡ ಸಂಭ್ರಮ, ಸಂತೋಷ. ಒಂದು ವೇಳೆ ಸಮಸ್ಯೆಗಳು ಬಗೆಹರಿದ್ರೆ ಅವ್ರ ಮನೆಗೆ ಹೋಗ್ತಿದ್ರು, ಇಲ್ಲಕ್ಕೆ ಅವ್ರ ಪಾಡಿಗೆ ಅವರೆಲ್ಲೋ ಭೂಗತವಾಗಿ ಇರ್ತಿದ್ರು. ಬಟ್ ಅವ್ರು ಇದುವರೆಗೆ ಚಳವಳಿಯಲ್ಲಿ ನಿರಂತರವಾಗಿರೋದಕ್ಕೆ ಅಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಇನ್ನೂ ಬಗೆಹರಿದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವ್ರ ಚಳವಳಿಯನ್ನು ನಿರಂತರವಾಗಿ ಮಾಡ್ತಾರೆ. ಸರ್ಕಾರಗಳು ಸಖತ್ ಜಿಡ್ಗಟ್ಟು ಹೋಗ್ಬಿಟ್ಟಿದ್ದಾವೆ. ಅವು ಬಾಯಿ ಮಾತಲ್ಲಿ ಹೇಳಿದ್ರೆ ಕೇಳೋ ಸ್ಥಿತಿಯಲ್ಲಿಲ್ಲ. ಹೋರಾಟಗಳು ಅನಿವಾರ್ಯ. ಹೋರಾಟಗಳ ಮುಖಾಂತರನೇ ಎಲ್ಲ ಹಕ್ಕುಗಳನ್ನು ಪಡೆಯಕ್ಕಾಗ್ತಾ ಇದೆ ಜನ. ಈ ದಿನ.com ನಮ್ಮ ಕರ್ನಾಟಕ ನಡೆದ 50 ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನು ಹೊರತಂದಿದೆ. ಈ ವಿಶೇಷ ಸಂಚಿಕೆಯನ್ನು ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ನಂಬರನ್ನು ಸಂಪರ್ಕಿಸಿ. ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಚಿಕ್ಕಮಗಳೂರಿನ ಪ್ರವಾಸಿ ಮಂದಿರದ ಬಳಿ ಇದ್ದೇವೆ. ಈಗಾಗಲೇ ನಿಮಗೆ ಈ ವಿಷಯ ಎಲ್ಲ ಗೊತ್ತಿರ್ತದೆ. 6 ಜನ ನಕ್ಸಲರು ಇವತ್ತು ಸರ್ಕಾರದ ಮುಂದೆ ಶರಣಾಗಿ ವಾಪಸ್ಸಾಗ್ತಿದ್ದಾರೆ. 2003ರಲ್ಲಿ ಕಾರ್ಕಳದ ಈದುವಿನಲ್ಲಿ ಹಾಜಿಮಾ ಮತ್ತು ಪಾರ್ವತಿ ಎಂಬ ಇಬ್ಬರು ನಕ್ಸಲರ ಹತ್ಯೆ ಆಗಿರೋದು ನಿಮಗೆಲ್ಲ ಗೊತ್ತೇ ಇರ್ತದೆ. ಅವತ್ತು ಅವ್ರನ್ನ ಹಿಂದಿನ ರಾತ್ರಿ ಭೇಟಿಯಾಗಲಿಕ್ಕೆ ಹೋಗಿರುವ ಯಶೋಧ ಅನ್ನೋರು ಗುಂಡೇಟಿಗೆ ಒಳಗಾಗಿರ್ತಾರೆ. ಆ ನಂತರ ಅವರು 3 ತಿಂಗಳು ಜೈಲಲ್ಲಿದ್ದು ಜಾಮೀನಿನಲ್ಲಿ ಹೊರಗೆ ಬಂದು 9 ವರ್ಷದ ನಂತರ ಆ ಪ್ರಕರಣದಲ್ಲಿ ಅವರು ಖುಲಾಸೆ ಆಗಿದ್ದಾರೆ. ಇವತ್ತು ಬಿಡುಗಡೆ ಆಗುವ ವನಜಾಕ್ಷಿ ಅವರು ಯಶೋಧ ಅವರಿಗೆ ಸೋದರತೆ ಮಗಳು. ಇವತ್ತು ಅವ್ರನ್ನ ಭೇಟಿಯಾಗಲಿಕ್ಕೆ ಯಶೋಧ ಅವರು ಬಂದಿದ್ದಾರೆ. ಅವ್ರ ಜೊತೆ ನಾವು ಮಾತಾಡ್ತಾ ಆ ಪ್ರಕರಣದ ಬಗ್ಗೆ ಮತ್ತು ಈಗಿನ ಅವರ ಪರಿಸ್ಥಿತಿ ಹೇಗಿದೆ ಎಂಬುದನ್ನು ಅವರಿಂದಲೇ ತಿಳ್ಕೊಳ್ಳೋಣ. ನಮಸ್ಕಾರ ಯಶೋಧ. 2003ರ ಪ್ರಕರಣಕ್ಕೆ ಹೋಗೋದಿದ್ರೆ ನೀವು ಅವ್ರನ್ನ ಭೇಟಿಯಾಗಲಿಕ್ಕೆ ಹೋಗಿದ್ದು ಅಂದರೆ ಅದ್ರ ಬಗ್ಗೆ ಒಂಚೂರು ಹೇಳಿ. ಅಂದರೆ ನಾನು ಹೋಗಿರೋದು 2003ರಲ್ಲಿ ಮೀಟಿಂಗ್ ಉಂಟು ಅಂತ ಹೋಗಿರೋದು. ನಾನು ಸಂವಿಧಾನಬದ್ಧವಾದ ಹೋರಾಟಗಳನ್ನು ಮತ್ತು ನಮ್ಮ ಇದು ಹಕ್ಕುಗಳನ್ನು ಪಡಲಿಕ್ಕೆ ನಾವು ಹೋರಾಟಗಳಿಗೆ ಹೋಗ್ತಾನೆ ಇರ್ತಿದ್ವಿ. ಮಿಸಲಣೆ ಇರ್ಬೋದು, ರಾಷ್ಟ್ರೀಯ ಉದ್ಯಾನ ಇರ್ಬೋದು, ಇದ್ರ ಬಗ್ಗೆ ನಾವು ಹೋರಾಟ ಮಾಡ್ತಾನೆ ಇದ್ವಿ. ಆದರೆ ಮೀಟಿಂಗ್ ಕರೆದಿದ್ರು, ಇಂಥ ಕಡೆ ಮೀಟಿಂಗ್ ಇದೆ ಅಂತ ಹೇಳ್ಕೊಂಡು, ಈದುವಲ್ಲಿ ಮೀಟಿಂಗ್ ಇದೆ ಅಂತ ಕರೆದಿದ್ರಿಂದ ನಾನು ಅಲ್ಲಿಗೆ ಹೋಗಿದ್ದೆ. ಆವಾಗ ನೀವು ಒಟ್ಟು ಎಷ್ಟು ಜನ ಹೋಗಿದ್ರಿ ಮೀಟಿಂಗ್? ನಾನು ಮೀಟಿಂಗಿಗೆ ಒಬ್ಬಳೇ ಹೋಗಿರೋದು, ನಮ್ಮ ಮನೆಯಿಂದ ನಾನು ಒಬ್ಬಳೇ ಹೋಗಿರೋದು. ಆವಾಗ ಎನ್ಕೌಂಟ್ರ್ ಆಯ್ತು 2003ರಲ್ಲಿ. ಅಂದರೆ ನೀವು ಆವಾಗಲೇ ಹೋರಾಟದಲ್ಲಿ ಇದ್ರಿ? ನಾನು ಆವಾಗಲೇ ಹೋರಾಟದಲ್ಲಿದ್ದೆ. ಆವಾಗ ಎನ್ಕೌಂಟ್ರ್ ಆಗಿರೋದು. ಆಜಿಮಾ ಪಾರ್ವತಿ ಇಬ್ಬರು ಸತ್ತಿದ್ದಾರೆ. ನನಗೆ ಪೆಟ್ಟಾಗಿ ನಾನು ಹೊರಗಡೆ ಬಂದಿದ್ದೆ. ಆಮೇಲೆ ನೀವು ಅರೆಸ್ಟ್ ಆಗಿ ಜೈಲಿಗೆ ಹೋಗ್ತೀರಲ್ಲ, ಮೈಸೂರು ಜೈಲಿಗೆ ಅರೆಸ್ಟ್ ಆಗಿ. ಆ ನಂತರದ ಪ್ರಕರಣಗಳು ಹೇಗೆ ನೀವು ಖುಲಾಸೆಯಾಗಿ ಹೊರಗೆ ಬಂದ್ರೆ? ಇದರಲ್ಲಿ ಅಂದ್ರೆ ಕೇಸ್ ಹಾಕಿದ್ರು, ಕಾರ್ಕಳದಲ್ಲಿ ಕೇಸ್ ಇತ್ತು. ತಕ್ಷಣ ಮತ್ತೆ ಉಡುಪಿಗೆ ವರ್ಗಾವಣೆ ಮಾಡಿದ್ರು. ಉಡುಪಿಯಲ್ಲಿ ಮತ್ತೆ ಕೇಸ್ 9 ವರ್ಷ ನಡೆಸಿದ್ರು. ಕೇಸ್ ನಡೆಸ್ಬೇಕಾದ್ರೆ ನನಗೆ ಕಷ್ಟ ಇತ್ತು. ಅವಾಗ ನಮಗೆ ಏನು ಇರಲಿಲ್ಲ ಮನೇಲೆಲ್ಲ. ಆವಾಗ ಶಾಂತಾರಾಮ್ ಲಾಯರು ಮತ್ತು ಜಗದೀಶ್ ಬೆಂಗಳೂರು ಅಂತ ಹೇಳ್ಕೊಂಡು ಅವರೇ ನನ್ನ ಕೇಸನ್ನು ನೋಡಿಕೊಂಡು ನನ್ನಲ್ಲಿ ಏನೋ ತಗೊಳ್ಳೋದೇನೆ ಅವರೇ ನಡೆಸ್ಕೊಟ್ಟಿದ್ರು. ಮತ್ತು 9 ವರ್ಷಕ್ಕೆ ಖುಲಾಸೆ ಆಯಿತು. ನನಗೆ ಜಯ ಸಿಕ್ಕಿತ್ತು. ಅದ್ರ ಮೇಲೆ ನಾನು ಸಂವಿಧಾನಬದ್ಧವಾದ ಹೋರಾಟಗಳನ್ನು ಮಾಡ್ತೇನೆ. ಈಗ ಇದ್ದೀನಿ. ಈಗಲೂ ನೀವು ಹೋರಾಟಗಳಲ್ಲಿ? ಸಂವಿಧಾನಬದ್ಧವಾದ ಹೋರಾಟಗಳಿಗೆ ನಾನು ಹೋಗ್ತೇನೆ. ವನಜಾಕ್ಷಿ ಅವರು ಯಾವಾಗ ಈ ಹೋರಾಟಕ್ಕೆ, ಕಾಡಿನ ಒಳಗಿನ ಹೋರಾಟಕ್ಕೆ ಎಂಟ್ರಿ ಆದ್ರಿಂದ ಅನಿಸ್ತದೆ? ಅವರು 2003ರಲ್ಲೇ ಹೋಗಿರ್ಬೇಕು ಅಂತ ಅನ್ಸುತ್ತೆ. ಅದ್ರ ಮೇಲೆ ನನಗೆ ಅವ್ರು ಕಾಂಟ್ಯಾಕ್ಟೇ ಆಗಿಲ್ಲ, ಇವತ್ತವರೆಗೂ ಕಾಂಟ್ಯಾಕ್ಟ್ ಆಗಿಲ್ಲ. ಯಾವತ್ತು ನೀವು ಅವ್ರನ್ನ ಭೇಟಿಯಾಗೋ ಪ್ರಯತ್ನ ಮಾಡಿಲ್ಲ? ಯಾವತ್ತೂ ಭೇಟಿಯಾಗೋ ಪ್ರಯತ್ನ ಮಾಡಿಲ್ಲ. ಈಗ ಒಂದು ತಿಂಗಳಿಂದ ಭೇಟಿ ಆಗಬೇಕು ನೋಡ್ತಾ ಇದ್ವಿ, ಆದ್ರೆ ನಮಗೆ ಭೇಟಿ ಆಗಕ್ಕೆ ಸಿಕ್ಕಿಲ್ಲ. ಇವತ್ತು ಅವ್ರನ್ನ ಭೇಟಿ ಆಗ್ತಾ ಇದ್ದೀರಾ ನೀವು? ನಿಮಗೆ ಹೇಗೆ ಅನಿಸ್ತಾ ಇದೆ? ನಿಮಗೆ ಆ ಇಡೀ ಒಂದು 10-20 ವರ್ಷದ ಈ ಹೋರಾಟದ ಬದುಕು, ವನಜಾಕ್ಷಿ ಅವ್ರನ್ನ ನೀವು ಕಂಡಾಗ ಹೆಂಗ ಅನಿಸ್ತಿದೆ ನಿಮಗೆ? ನಮಗೆ ಖುಷಿ ಆಗ್ತದೆ. ಅವ್ರ ಕುಟುಂಬದ ಪರಿಸ್ಥಿತಿ ಎಲ್ಲ ಹೇಗೆ? ಅವ್ರ ಕುಟುಂಬದಲ್ಲಿ ಅವ್ರ ತಾಯಿ ಎಲ್ಲ ತೀರ್ಕೊಂಡಿದ್ದಾರೆ, ಬಂದಿಲ್ಲ, ಅವರು ನೋಡಕ್ ಬಂದಿಲ್ಲ. ಅವ್ರ ತಮ್ಮ ಬಂದಿದ್ದಾರೆ ಉಮೇಶ್ ಅಂತ ಹೇಳ್ಕೊಂಡು, ಅವರು ಕೂಡ ಬರ್ಲಿ ನಾವು ನೋಡ್ಕೋತೀವಿ ಅಂದರೆ ನಮಗೆ ಖುಷಿ ಆಗ್ತಾ ಇದೆ. ವನಜಾಕ್ಷಿ ಬರೋದು ನಮ್ಗೆ ಖುಷಿ ಇದೆ. ಬೇರೆ ಯಾರೆಲ್ಲ ಇದ್ದಾರೆ ವನಜಾಕ್ಷಿ ಅವರ ಮನೆಯಲ್ಲಿ? ವನಜಾಕ್ಷಿಗೆ ಅಣ್ಣ ಅತ್ತಿದ್ದೀರ, ಅಣ್ಣದಿರು 3 ಜನ ಇದ್ದಾರೆ, ಅಕ್ಕ ಇದ್ದಾರೆ 2 ಜನ, ಮತ್ತೆ ತಮ್ಮ ಇದ್ದಾನೆ ಒಬ್ಬ, ಅತ್ತಿಗೆ ಇದ್ದಾರೆ. ಅಣ್ಣಂದಿರ ಪ್ರತಿಕ್ರಿಯೆ ಹೇಗಿದೆ? ತಂಗಿಯನ್ನ ತುಂಬಾ ಪ್ರೀತಿಯಿಂದ ಸ್ವಾಗತ ಮಾಡುವ ಮನಸ್ಥಿತಿಯಲ್ಲಿ ಇದ್ದಾರೆ ಅವರು, ಅಥವಾ ಅವರಿಗೂ ಏನಾದ್ರು ಭಯಗಳಿವೆಯಾ? ಇಲ್ಲ, ಪ್ರೀತಿಯಿಂದ ಸ್ವಾಗತ ಮನಸ್ಥಿತಿಯಲ್ಲಿ ಒಬ್ರು ಇದ್ದಾರೆ. ಮತ್ತಿದವ್ರು ನಾನು ಭೇಟಿ ಆಗಿಲ್ಲ. ಈಗ ಅವರು ಕೂಡ ಇಲ್ಲಿ ಬಂದಿದ್ದಾರೆ.
ವನಜಾಕ್ಷಿಯವರು ಈಗ ಮುಖ್ಯವಾಹಿನಿಗೆ ಬಂದು ಸಂಪೂರ್ಣವಾಗಿ ಹೋರಾಟದಲ್ಲಿ ತೊಡಗಿಸ್ಕೊಳ್ಬೇಕು ಅಂತ ಅದು ನಿಮ್ಮ ಅಭಿಪ್ರಾಯನೂ ಅದೇ ಇದೆಯಾ? ಅಂದ್ರೆ ಈಗಿನ ವ್ಯವಸ್ಥೆಯಲ್ಲಿ ಸಂವಿಧಾನಬದ್ಧವಾದ ಹೋರಾಟಗಳನ್ನ ಮಾಡದಿದ್ರೆ ನಾವು ಬದುಕಿ ಉಳಿಯೋದು ಕಷ್ಟ. ಒಂದು ಕಡೆ ನ್ಯಾಷನಲ್ ಪಾರ್ಕ್ ಇದೆ ಆಗ್ತಾ ಇದೆ, ಇನ್ನೊಂದ್ ಕಡೆ ಬಂಪರ್ ಜೂನ್ ಆಗ್ತಾ ಇದೆ, ಇನ್ನೊಂದ್ ಕಡೆ ಡೀಮ್ ಫಾರೆಸ್ಟ್ ಅಂತ. ಈಗ ಜನಗಳು ಎಲ್ಲಿದಾರ ಅಲ್ಲೆಲ್ಲ ಕೂಡ ಒಂದೊಂದು ಯೋಜನೆಗಳನ್ನು ತಂದಿದ್ದಾರೆ, ಸರ್ಕಾರ ತಂದಿದೆ. ಆದ್ರೆ ಸಂವಿಧಾನಬದ್ಧವಾದ ಹೋರಾಟಗಳನ್ನ ಮಾಡದೇ ಇದ್ರೆ ನಮಗೆ ಮೂಲಭೂತ ಸೌಲಭ್ಯ ತಗೊಳಕ್ಕೂ ಆಗಲ್ಲ, ನಮಗೆ ಬದುಕಕ್ಕೂ ಆಗಲ್ಲ. ಅದರಿಂದ ಸಂವಿಧಾನಬದ್ಧವಾದ ಹೋರಾಟಗಳನ್ನ ನಾವು ಕೂಡ ಮಾಡ್ತಿದೀವಿ, ಅವ್ರು ಬಂದ್ರು ಕೂಡ ಅದನ್ನ ಮಾಡ್ಬೇಕು ಅಂತ ಅನಿಸ್ತದೆ. ಅಂದ್ರೆ ಮತ್ತೆ ನಿರಂತರವಾದ ಹೋರಾಟಗಳು ನಿಮ್ಮ ಮುಖ್ಯವಾಹಿನಿಯಲ್ಲಿ ನಡೀತದೆ ಅಂತ ಹೇಳೋದು ನಿಮ್ಮ ಅಭಿಪ್ರಾಯ? ಹೌದು, ಸಂವಿಧಾನಬದ್ಧವಾದ ಹೋರಾಟಗಳು ನಡೀತಾನೆ ಇರ್ತವೆ. ನಾವು ಅಂತಲ್ಲ, ಯಾರು ಕೂಡ ಮಾಡ್ಲೇಬೇಕಾಗತ್ತೆ, ಮಾಡ್ತೀವಿ. ಹೊರಗಡೆ ಬಂದು ಸರಿಯಾಗಿ 10 ವರ್ಷ ಆಯಿತು. ಈಗ ಮತ್ತೆ ಅದೇ ಥರದ ಒಂದು ಬೆಳವಣಿಗೆ ನಡೀತಾ ಇದೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತಾ ಇದೆ? ಮೊದಲನೇದಾಗಿ ಬಹಳ ಖುಷಿ ಆಗ್ತಾ ಇದೆ. ಆಮೇಲೆ ಇದು ಬಹಳ ಒಳ್ಳೆ ಬೆಳವಣಿಗೆ ಕೂಡ. ಇದು ಆಗಬೇಕಾಗಿತ್ತು, ಬಹಳ ಹಿಂದೆನೇ ಆಗಬೇಕಾಗಿತ್ತು. ಇನ್ನು ಸ್ವಲ್ಪ ಮೊದಲೇ ಆಗಿರ್ತಿದ್ರೆ, ಸರ್ಕಾರ ಇದಕ್ಕಿಂತ ಸ್ವಲ್ಪ ಮೊದಲೇ ನಾವು ಮಾಡಿದ ಪ್ರಯತ್ನಗಳಿಗೆ ಸರಿಯಾಗಿ ಸ್ಪಂದಿಸಿದ್ದಿರ್ತಿದ್ರೆ ಇನ್ನೂ ಕೆಲವು ಜೀವಗಳು ಉಳಿತಿದ್ವೇನೋ. ಅಟ್ಲೀಸ್ಟ್ ಈಗ ಲೇಟಾಗಿ ಆದರೂ ಆಗಿದೆ. ಅಟ್ಲೀಸ್ಟ್ ಈ ಜೀವಗಳು ಹೋಗೋದಕ್ಕೆ ತಯಾರಾಗಿದ್ದಂಥ ಪರಿಸ್ಥಿತಿಯಿಂದ ಅವ್ರನ್ನ ಹೊರಗೆ ಕರ್ಕೊಂಬರೋಕ್ಕೆ ನಮ್ಮ ಪ್ರಯತ್ನವೂ ಒಂದು ಅದರಲ್ಲಿ ಕೈಗೂಡಿದೆ, ಶಾಂತಿಗಾಗಿ ನಾಗರಿಕರ ವೇದಿಕೆ ಮೂಲಕ. ಹಾಗಾಗಿ ತುಂಬಾ ಸಂತೋಷ ಆಗ್ತಾ ಇದೆ ಮತ್ತು ತುಂಬ ಒಳ್ಳೆಯ ಬೆಳವಣಿಗೆ ಇದೆ. ಇದಾಗಬೇಕಾಗಿದ್ದು. ಇದು ಒಂದು 2 ತಿಂಗಳು ಮೊದಲೇ ಆಗಿದ್ದಿದ್ರೆ ವಿಕ್ರಮ್ಗೌಡ ಮಧ್ಯೆ ಈ ಥರ ಇದು ಹೆಂಗೆ ಅನಿಸ್ತದೆ ನಿಮಗೆ? ಇಲ್ಲ, ಭಾಳ ನಿಜವಾಗಿ ತುಂಬ ವಿಷಾದಕರ. ವಿಕ್ರಮ್ಗೌಡನಂಥ ಒಬ್ಬ ಕಮಿಟೆಡ್ ಕಾರ್ಯಕರ್ತ ಅಂತ ಕಾರ್ಯಕರ್ತಗಳು ಸಿಗೋದೇ ಭಾಳ ಕಷ್ಟ. ಜೀವನನ ಇದಕ್ಕೋಸ್ಕರ, ಬಡ ಜನರ ಕಾಸಿಗೋಸ್ಕರ ಮುಡಿಪಾಗಿಟ್ಟಂಥವ್ರು ಅಂಥ ಕಷ್ಟದಲ್ಲಿ ಹೊಟ್ಟೆಗೂ ಸಿಗ್ತೋ ಇಲ್ವೋ ಅಂಥ ಪರಿಸ್ಥಿತಿಯಲ್ಲಿ ಬದುಕಿದಂಥವ್ರು ಹಂಗೆ ಅನ್ಯಾಯವಾಗಿ ಜೀವ ಕಳ್ಕೊಂಡಿರೋದು ಇದೆಲ್ಲ ಭಾಳ ಅನ್ಯಾಯ. ಇದು ಅದಕ್ಕೆ ಉಳಿಬೇಕಾಗಿದ್ದ ಜೀವ ಉಳಿತಿದ್ದ ಕೂಡ ಒಂದೊಂದು 2 ತಿಂಗಳು ಮೊದಲೇ ಡೆವಲಪ್ಮೆಂಟ್ಸ್ ಆಗಿರ್ತದೆ ಅಂತ ಅನಿಸ್ತದೆ, ಉಳಿಬೇಕಾಗಿತ್ತು. ಆಮೇಲೆ ಹೊರಗೆ ಬಂದ ಮೇಲೆ ಮತ್ತೆ ಒಂದಷ್ಟು ಕೋರ್ಟು ಕಚೇರಿ ಅಲಿಯುವ ಪರಿಸ್ಥಿತಿಗಳು ನಿಮ್ಮ ಜೊತೆ ಬಂದವರಿಗೆ ಈಗಲೂ ಅದೇ ಇದೆ. ಕನ್ಯಾಕುಮಾರಿ ಅವರು ಈಗಲೂ ಜೈಲಲ್ಲಿದ್ದಾರೆ. ಈ ವ್ಯವಸ್ಥೆ ಬಗ್ಗೆ ಏನು ಅನಿಸ್ತದೆ ನಿಮಗೆ? ಅವರು ಆ್ಯಕ್ಚುಲಿ ಅವರು ನಮ್ಮ ಜೊತೆ ಬರಲಿಲ್ಲ, ನಂತರದಲ್ಲಿ ಬಂದರು. ಆದರೆ ಸರ್ಕಾರ ಆ ನಂತರ ತಾನು ಹೇಳಿದಂಥ ರೀತಿಯಲ್ಲಿ ನಡ್ಕೊಳ್ಳಿಲ್ಲ ಸರಿಯಾದ ರೀತಿಯಲ್ಲಿ. ಸರ್ಕಾರ ಅನ್ನೋಕ್ಕಿಂತ ಮುಖ್ಯವಾಗಿ ಅಧಿಕಾರಿಗಳ ಅಸಡ್ಡೆ. ಎಷ್ಟೊಂದು ಈಗ ಹಿಂದಿನ ಕಮಿಟಿ ಇತ್ತು, ಈ ಹೈ ಪವರ್ ಕಮಿಟಿ ನಕ್ಸಲ್ ಪುನರ್ವಸತಿದು. ಅವರು ಎಷ್ಟೊಂದು ಪ್ರಯತ್ನ ಮಾಡಿದ್ರು. ಪ್ರೊಫೆಸರ್ ಶಿವರಾಜ್ ಅಂತಿದ್ರು, ಇದು ಶ್ರೀಪಾಲ್ ಕೂಡ ಇದ್ದರು ಅದರಲ್ಲಿ. ಆವಾಗ ತುಂಬ ಪ್ರಯತ್ನ ಮಾಡಿದ್ರು. ಆವಾಗ ಸರ್ಕಾರದ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಭಾಳ ಅಸಡ್ಡೆ ಮಾಡಿದರು. ಅಟ್ಲೀಸ್ಟ್ ಈಗಲಾದರೂ ಸರ್ಕಾರ, ಸಿದ್ದರಾಮಯ್ಯ ಆಗಿರಲಿ ಮತ್ತು ಉನ್ನತ ಪೊಲೀಸ್ ಅಧಿಕಾರಿಗಳಾಗಲಿ ಏನು ಆಶ್ವಾಸನೆ ಕೊಟ್ಟಿದ್ದಾರೆ ಅದರ ಪ್ರಕಾರ ನಡ್ಕೋಬೇಕು. ಈ ಹಿಂದೆ ಬಂದವರದ್ದು ಸಮಸ್ಯೆಗಳನ್ನೂ ಬಗೆಹರಿಸಬೇಕು. ಮತ್ತು ಈಗ ಬಂದವ್ರು ಕೂಡ ಜೈಲಲ್ಲಿ ಕೊಳೆಯೋ ಹಾಗೆ ಮಾಡ್ದಲೆ ಅವರ ಸಮಸ್ಯೆಗಳನ್ನ ಆದಷ್ಟು ಬೇಗ ಬೇಲ್ ತಗೊಂಡು ಹೊರಗೆ ಬರಲಿಕ್ಕೆ ಮತ್ತು ಕೇಸ್ಗಳನ್ನು ಸೆಟ್ಲ್ ಮಾಡ್ಕೊಳ್ಳಿಕ್ಕೆ ಸರ್ಕಾರ ಎಲ್ಲ ರೀತಿಯಲ್ಲಿ ನೆರವು ಕೊಡಬೇಕು. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದೆಲ್ಲವನ್ನು ಮಾಡಿ ಯಾವ್ಯಾವ ರೀತಿಯಲ್ಲಿ ಸಾಧ್ಯ ಅವ್ರಿಗೆ ನೆರವಾಗ್ಬಿಟ್ಟು, ತಮಿಳುನಾಡು ಕೇರಳಗಳಲ್ಲಿ ಕೂಡ ಅವ್ರ ಮೇಲೆ ಕೇಸ್ಗಳಿದ್ದಾವೆ, ಅದನ್ನೆಲ್ಲನೂ ವಾಪಸ್ ತೆಗೆಸೋ ನಿಟ್ಟಲ್ಲಿ ಕೆಲಸ ಮಾಡಿ. ಈಗ ಸರ್ಕಾರದವ್ರು ಹೇಳಿದ್ದಾರೆ ಎಲ್ಲ ಕೇಸ್ಗಳನ್ನು ಒಂದೇ ಕೋರ್ಟ್ನಲ್ಲಿ ಇದು ತಂದು ಡೀಲ್ ಮಾಡೋದಾದರೆ ನಾವು ಅಭ್ಯಂತರ ಮಾಡೋದಿಲ್ಲ ಅಂತೇಳಿ. ಆ ರೀತಿಯ ಯಾವ್ಯಾವ ಸ್ಟೆಪ್ಸ್ ಸಾಧ್ಯ ಎಲ್ಲನೂ ತಗೊಂಡು ಇದಕ್ಕೆ ಹೌದಪ್ಪ ಯಾಕಪ್ಪ ಅಂತ ಬಂದ್ವಿ ಅಂತ ಅನಿಸ್ಲಾರ್ದಂಗೆ ಸರ್ಕಾರ ನಡ್ಕೋಬೇಕು ಅಂತ ನಾವೆಲ್ಲ ಆಶಿಸ್ತಾ, ಇಡೀ ನಾಗರಿಕ ಸಮಾಜ ಕರ್ನಾಟಕದ ಇವತ್ತು ಆಶಿಸ್ತಾ ಇದೆ. ಇವತ್ತು ನಮ್ಮೊಂದಿಗೆ ಉಮೇಶ್ ಅವರು ಇದ್ದಾರೆ. ವಂಜಾಕ್ಷಿ ಅವರು ಅವರ ಸ್ವಂತ ತಮ್ಮ ಉಮೇಶ್ ಅವರಿದ್ದಾರೆ. ಈಗ ಅವ್ರ ಹತ್ರ ಯಾವ ರೀತಿ ಇದೆ ಅಂತ ನೋಡ್ತೀವಿ. ಸರ್, ಈಗ 20 ವರ್ಷಗಳಿಂದ ಕೂಡ ಅವರು ಹೋರಾಟಕ್ಕೆ ಮುಂದಾದರು. ನಿಮ್ಮನ್ನೆಲ್ಲ ಬಿಟ್ಟು ಇದ್ರ ಬಗ್ಗೆ ಅಲ್ಲ, ಹೋರಾಟ ಬೇಕೇ ಬೇಕಿತ್ತು, ಅನಿವಾರ್ಯ. ಆವಾಗಿನ ಪರಿಸ್ಥಿತಿಯಲ್ಲೂ ಈಗಿನ ಪರಿಸ್ಥಿತಿಯಲ್ಲೂ ಹೋರಾಟ ಬೇಕಿತ್ತು. ಹೋರಾಟದಿಂದ ನಾವೊಂದಷ್ಟು ತಲೆ ಎತ್ತಿ ಬದುಕುವಂಥ ಕೆಲಸಗಳಾಗ್ತಾ ಇರೋದು ಹೋರಾಟದಿಂದ ಹೊರತು ಹೋರಾಟ ಬೇಕೇ ಬೇಕು ಅಂತ ಹೇಳ್ತೀನಿ. ಹೋರಾಟ ಮಾಡಿರೋದು ಒಳ್ಳೆಯದೇ, ಅದು ತಪ್ಪು ಅಂತ ನಾನು ಆಗೋದಿಲ್ಲ, ಹೇಳ್ತಾ ಇಲ್ಲ. ಸರ್, ಅವರು ಈಗ ಹೋರಾಟಕ್ಕೆ ಅಂತ ಅಂದ್ಬಿಟ್ಟು ಹೋದ್ರು. ಈಗ ಸರ್ಕಾರದಿಂದ ಬರುವಂತಹ ಸವಲತ್ತುಗಳೇನಾರ ಸಿಕ್ತಿತ್ತ ಸರ್, ಅಥವಾ ನಕ್ಸಲೆ ಕುಟುಂಬ ಈ ಥರದ್ದೇನಾದ್ರು ಇಲ್ಲ, ಸರ್ಕಾರ ಸೌಲಭ್ಯ ಏನು, ಸರ್ಕಾರ ಒಂದು ನಕ್ಸಲ್ ಪ್ಯಾಕೇಜ್ ಅಂತ ಕೂಡ ಮಾಡಿತ್ತು. ಸರ್ಕಾರದಿಂದ ಒಂದಷ್ಟು ಇವರು ಹೋರಾಟಕ್ಕೆ ಹೋದಾಗ ಸರ್ಕಾರದಿಂದ ಒಂದಷ್ಟು ಯೋಜನೆಗಳು ಬಂದಿದ್ದಾವೆ. ಆದರೆ ಸರಿಯಾದ ಜನಗಳಿಗೆ ತಲುಪುವಲ್ಲಿ ತುಂಬ ವಿಫಲ ಆಗಿದೆ ಅಂತ ಹೇಳ್ಬೋದು. ಸರಿಯಾದ ಜನಗಳಿಗೆ ತಲುಪಲಿಲ್ಲ ಅಂದರೆ ಅಲ್ಲಿನ ಏನು ಈ ಸಣ್ಣ ಇದರವ್ರು ಇರ್ತಾರಲ್ಲ, ಅವ್ರು ತಲುಪಿಸಲ್ಲಿ ವಿಫಲ ಆಗಿದ್ದಾರೆ ಹೊರತು ಯೋಜನೆ ಚೆನ್ನಾಗಿ ಬಂದಿತ್ತು, ಯೋಜನೆ ಚೆನ್ನಾಗಿತ್ತು. ಸರ್, ಈಗ ಸುಮಾರು ವರ್ಷಗಳಿಂದ ಅವರು ನಿಮ್ಮ ಜೊತೆ ಇರಲಿಲ್ಲ. ಈಗ ಮತ್ತೆ ಮರಳಿ ಅವರು ನಿಮ್ಮ ಜೊತೆ ಬರ್ತಾ ಇದ್ದಾರೆ ಶಾಂತಿಗಾಗಿ ನಾಗರಿಕರ ವೇದಿಕೆ ವತಿಯಿಂದ. ಇದ್ರ ಬಗ್ಗೆ ಏನಂತ ಹೇಳ್ತಾರೆ? ಖುಷಿ ಇದೆ, ತುಂಬ ಖುಷಿ ಇದೆ. ನನಗೆ ಈ ಸಶಸ್ತ್ರ ಹೋರಾಟ ಬೇಡ ಅನ್ನುವಂಥದ್ದು ನನ್ನ ಮನಸ್ಸಿನಲ್ಲೂ ಇತ್ತು. ಇವತ್ತು ಅದಕ್ಕೆ ಸರಿಯಾದ ಒಂದು
ಸಿಕ್ಕಿದೆಯಾ ಅಂತ ಅನಿಸ್ತದೆ. ಸೂಕ್ತ ನಿರ್ಧಾರ ತಗೊಳ್ಳಿಕ್ಕೆ ಒಂದು ಸರಿಯಾದ ದಿನ ಸಿಕ್ಕಿದೆ. ಸೂಕ್ತ ನಿರ್ಧಾರ ತಗೊಂಡಿದ್ದಾರೆ, ಒಳ್ಳೆ ತೀರ್ಮಾನ ಆಗಿದೆ. ಸಶಸ್ತ್ರ ಬಿಟ್ಟು ಹೊರಗಡೆ ಬಂದು ಹೋರಾಟ ಮಾಡ್ತೀನಿ ಅಂತ ಇರ್ತಿರೋದು ತುಂಬ ಖುಷಿ ಇದೆ ನನಗೆ. ಈಗ ವಂಜಾಕ್ಷಿ ಅವರು ಕೂಡ ಈಗ ಬರ್ತಾ ಇದ್ದಾರೆ, ಈಗ ಇವತ್ತು ಶರಣಾಗತಿ ಆಗ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮಗೆ ಈಗ ಸುಮಾರು ವರ್ಷಗಳಿಂದನೂ ಕೂಡ ನಿಮ್ಮ ಜೊತೆನೇ ಆಗಿದ್ರು. ಈಗ ಅವ್ರು ಮತ್ತೆ ಪುನಃ ನಿಮ್ಮ ಕುಟುಂಬಕ್ಕೆ ಸೇರಿಸ್ಕೊಳ್ಳೋ ಥರ ಆಗುತ್ತೆ ಸರ್, ಯಾವ ರೀತಿ ಇದೆ? ಖಂಡಿತವಾಗ್ಲು ಎಷ್ಟೇ ನಮ್ದನ್ನು ಬಿಡೋಕ್ಕಾಗತ್ತಾ? ಎಷ್ಟೇ ಆದರೂ ನಾವು ಸೇರಿಸ್ಕೊಂಡೇ ಸಿಗ್ತೀವಿ ಸರ್. ಇಲ್ಲಿ ಹೋರಾಟಗಾರರು, ಚಿಂತಕರು, ಲೇಖಕರು ಮತ್ತು ಸಾಮಾಜಿಕ ಕಾರ್ಯಕರ್ತರೆಲ್ಲ ಇವತ್ತಿನ ದಿನ ಎಲ್ಲ ಬಂದಿದ್ದಾರೆ. ಇದ್ರ ಬಗ್ಗೆ ಏನು ಅನ್ಸುತ್ತೆ ಸರ್ ಅವ್ರಿಗೋಸ್ಕರ? ತುಂಬ ಖುಷಿ ಇದೆ. ಅವರೆಲ್ಲ ಈ ಒಂದು ಅವ್ರನ್ನ ಕರ್ಕೊಳ್ತಿದ್ದಾರೆ ಮುಖ್ಯವಾಹಿನಿಗೆ ಅಂತ ಹೇಳೋದು ತುಂಬ ಹೆಮ್ಮೆ ವಿಷಯ ಕೂಡ, ತುಂಬ ಖುಷಿನೂ ಇದೆ. ತುಂಬ ಖುಷಿನೂ ಇದೆ ಸರ್. ಈಗ ಅವರು ಸುಮಾರು 20 ವರ್ಷಗಳಿಂದ ಅವ್ರು ಹೋಗಿದಾರಲ್ವಾ ಹೋರಾಟಕ್ಕೆ ಅಂತ ಅಂದ್ಬಿಟ್ಟು, ಅಲ್ಲಿ ಆಗಿರುವಂತಹ ಸುಮಾರು ಜನ ಎನ್ಕೌಂಟರ್ ಆದ್ರು. ಅವಾಗ ಆ ಪರಿಸ್ಥಿತಿಯಲ್ಲಿದ್ದಾಗ ಅವಾಗ ನಿಮ್ಗೆ ಯಾವ ರೀತಿ ಅನಿಸ್ತು? ತುಂಬ ನೋವಾಗ್ತಿತ್ತು, ಏನು ಮಾಡೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಅವಾಗ, ತುಂಬ ನೋವಾಗ್ತಿತ್ತು. ಆದರೆ ನಾವು ಸತತ ಪ್ರಯತ್ನದಲ್ಲೇ ಇದ್ವು. ಆದಷ್ಟು ಸಶಸ್ತ್ರ ಹೋರಾಟ ಬೇಡ, ಬಿಟ್ಟು ಬನ್ನಿ, ಅವ್ರನ್ನ ಮನೋತ್ಸವ ಪ್ರಯತ್ನದಲ್ಲೇ ನಾವು ಯಾವಾಗಲೂ ಇದ್ವಿ. ಸರ್, ಅವರು ಹೋರಾಟದಲ್ಲಿ ಇದ್ದಾಗ, ಈಗ ದಟ್ಟವಾದಂತಹ ಅರಣ್ಯ ಪ್ರದೇಶದಲ್ಲಿ ಇದ್ದಾಗ ನಿಮ್ಗೆ ಏನಾರ ಒಂದು ಕಮ್ಯುನಿಕೇಟ್ ಮಾಡುವಂಥದ್ದು ಏನಾರ ಇತ್ತು? ಆ ಥರ ಏನಿರಲಿಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್. ಸಾಮಾಜಿಕ ಕಾರ್ಯಕರ್ತರು ಮತ್ತು ಹೋರಾಟಗಾರರಾದಂತಹ ವೆಂಕಟೇಶ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್, ಇವತ್ತು 6 ಜನ ನಕ್ಸಲರು ಶರಣಾಗತಿಯಾಗಕ್ಕೆ ಬರ್ತಾ ಇದ್ದಾರೆ. ಇದ್ರ ಬಗ್ಗೆ ಏನಂತ ಅನಿಸ್ತದೆ? ಕ್ರಾಂತಿಗಾಗಿ ಜನರ ವೇದಿಕೆ ಮೂಲಕ ಮಾಡ್ಕೊಳ್ಳೋದಕ್ಕೆ ಮಾತುಕತೆ ನಡೆದು ಇವತ್ತು ದಿನ ಫಿಕ್ಸ್ ಆಗಿ ಬರ್ತಾ ಇದ್ದಾರೆ. ಅವನ್ನ ಸ್ವಾಗತಿಸ್ತಾ ಇದ್ದೀವಿ. ಮುಖ್ಯವಾಹಿನಿಗೆ ಬಂದ ಮೂಲಕ ಅವರೆತ್ತಿರುವಂಥ 18 ಸಮಸ್ಯೆಗಳೇನಿದಾವೋ, ಬೇಡಿಕೆಗಳು, ಆ ಬೇಡಿಕೆಗಳನ್ನು ನಾಗರಿಕರ ವೇದಿಕೆ ಮೂಲಕ ಒಂದು ಹೋರಾಟಕ್ಕೆ ಹಣಿಗೊಳಿಸುವಂಥ ಒಂದು ವಾತಾವರಣ ನಿರ್ಮಾಣ ಆಗಬೇಕು. ಆ ಮೂಲಕ ನಾವು ಭಾಳ ದೊಡ್ಡ ಮಟ್ಟದ ಚಳುವಳಿಯನ್ನು ನಾವು ಕರ್ನಾಟಕದಲ್ಲಿ ಕಟ್ಟೋದಕ್ಕೆ ಪೂರಕವಾಗಿ ಒಂದು ಸಹಕಾರ ನೀಡಲಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿ ನನ್ನ ಮಾತು ಮುಗಿಸ್ತೀನಿ. ಸರ್, ಈಗ 20 ವರ್ಷಗಳಿಂದನೂ ಕೂಡ ದಟ್ಟ ಅರಣ್ಯ ಪ್ರದೇಶದಲ್ಲಿ ಅವರು ನಿರಂತರವಾಗಿ 20 ವರ್ಷಗಳಿಂದನೂ ಕೂಡ ದಟ್ಟ ಅರಣ್ಯ ಪ್ರದೇಶದಲ್ಲಿ ಕೂಡ ನಿರಂತರವಾಗಿ ಅವರು ಹೋರಾಟ ಮಾಡ್ಕೊಂಡು, ಇದ್ರ ಬಗ್ಗೆ ಇನ್ನು ಮುಂದಿನ ದಿನಗಳಲ್ಲಿ ಅವರು ಹೋರಾಟ ಮಾಡಿದರೆ ಯಾವ ರೀತಿ ಈ ಸಮಾಜದಲ್ಲಿ ಪರಿಸ್ಥಿತಿ ಎದುರಿಸಬಹುದು? ಅಂದರೆ ಈಗಾಗಲೇ 20 ವರ್ಷಗಳಿಂದ ಅವರು ಜನರ ಬದುಕನ್ನು ಒಂದು ನೈತಿಕವಾಗಿ, ಸಾಂಸ್ಕೃತಿಕವಾಗಿ, ಸ್ವಾಭಿಮಾನದಿಂದ ಬದುಕಕ್ಕೆ ಬೇಕಾದಂಥ ವಾತಾವರಣಕ್ಕೋಸ್ಕರ ಅವರ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಭಾಳ ದೊಡ್ಡ ಮಟ್ಟದ ಚಳುವಳಿಯನ್ನು ಮಲೆನಾಡನ್ನು ಮಾಡಿದ್ದಾರೆ. ಇದು ಸರ್ಕಾರ ಗೌರವಿಸಿ ಘನತೆಯಿಂದ ಅವರನ್ನು ನಡೆಸ್ಕೊಳ್ಳೋದು ತುಂಬ ಅನಿವಾರ್ಯ ಅಂತ ನಾನು ಭಾವಿಸ್ತೀನಿ. ಮತ್ತು ಜನರ ಪರವಾದ ಹೋರಾಟಗಳು ಹೊರಗಡೆ ಬಂದ ಮೇಲೆ ಅನೇಕ ಚಳುವಳಿಗಳಲ್ಲಿ ಜನರ ಪರ ಚಳುವಳಿ ನಡೆಸ್ತಾ ಇದ್ದಾರೆ. ದಲಿತ ಸಂಘರ್ಷ ಇರ್ಬೋದು, ರೈತ ಸಂಘಟನೆ ಇರ್ಬೋದು, ಜನಶಕ್ತಿ ಇರ್ಬೋದು, ಬೇರೆ ಬೇರೆ ಸಂಘಟನೆಗಳ ಮೂಲಕ ಇವ್ರನ್ನ ಒಳಗೊಂಡು ಭಾಳ ದೊಡ್ಡ ಮಟ್ಟದ ಒಂದು ರಾಜಕೀಯ ಚಳುವಳಿ, ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ ಘನತೆ ಗೌರವದಿಂದ ಬದುಕುವಂಥ ಒಂದು ಚಳುವಳಿ ಕಟ್ಟೋದಕ್ಕೆ ಅವರು ಪೂರಕವಾಗಿ ಕೆಲಸ ಮಾಡಲಿ ಅಂತ ನಾನು ಆಶಿಸ್ತೀನಿ. ಮಾರಪ್ಪ ಅವರು ನಿಮ್ಮ ಸಹೋದರ ಇವತ್ತು ಹೊರಗಡೆ ಬರ್ತಾ ಇದ್ದಾರೆ. ಅಂದರೆ ಅವರು ಒಂದು 25 ವರ್ಷಗಳಿಂದ ಚಳುವಳಿಯಲ್ಲಿದ್ದರು. ಅಂದರೆ ಅವರ ಯಾವ ಉದ್ದೇಶಕ್ಕೆ ಅವರು ಹೋಗಿದ್ದಾರೋ ಆ ಉದ್ದೇಶ ಈಡೇರಿದೆ ಅಥವಾ ಇನ್ನಾದ್ರೂ ಈಡೇರುತ್ತೆ ಅಂತ ನಿಮ್ಗೆ ಅನ್ಸತ್ತಾ? ಈಗಾಗಲೇ 25 ವರ್ಷಗಳ ಕಾಲ 6 ಪ್ರದೇಶಗಳಲ್ಲಿ ಅವರು ಏನು ವಾಸ ಮಾಡ್ತಿದ್ರು, ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಸರ್ಕಾರ ಗಮನಕ್ಕೆ ತಂದು ಕೆಲವು ಬಗೆಹರಿಸ್ತಕ್ಕಂಥ ಪ್ರಕ್ರಿಯೆ ನಡೆದಿದೆ. ಆದರೆ ಇನ್ನಷ್ಟು ಸಮಸ್ಯೆಗಳನ್ನು ಸರ್ಕಾರ ಬಗೆಹರಿಸಬೇಕಾಗಿತ್ತು. ಆ ಹಿನ್ನೆಲೆಯಲ್ಲಿ ಆ ಚಳವಳಿಯನ್ನು ಜೀವಂತವಾಗಿ ಇಟ್ಟಿದ್ದಾರೆ. ಒಂದು ವೇಳೆ ಸಮಸ್ಯೆಗಳು ಬಗೆಹರಿದ್ರೆ ಅವ್ರ ಮನೆಗೆ ಹೋಗ್ತಿದ್ರು, ಇಲ್ಲಕ್ಕೆ ಅವ್ರ ಪಾಡಿಗೆ ಅವರೆಲ್ಲೋ ಭೂಗತವಾಗಿ ಇರ್ತಿದ್ರು. ಬಟ್ ಅವರು ಇದುವರೆಗೆ ಚಳವಳಿಯಲ್ಲಿ ನಿರಂತರವಾಗಿರೋದಕ್ಕೆ ಅಲ್ಲಿರ್ತಕ್ಕಂಥ ಸಮಸ್ಯೆಗಳು ಇನ್ನೂ ಬಗೆಹರಿದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವರು ಚಳವಳಿಯನ್ನು ನಿರಂತರವಾಗಿ ಮಾಡ್ತಾರೆ. ಬಟ್ ಚಳವಳಿಯನ್ನ ಸರ್ಕಾರ ಹಿಂಸಾತ್ಮಕ ಚಳವಳಿ, ಅದೊಂದು ಭಯೋತ್ಪಾದಕ ಚಳವಳಿ, ಅದು ಅಸಂವಿಧಾನಿಕ ಚಳವಳಿ ಅಂತ ತೀರ್ಮಾನ ಮಾಡೋದೇನಿಲ್ಲ. ಅದು ತೀರ್ಮಾನ ಮಾಡೋದಕ್ಕೆ ಮುಂಚೆ ಅವ್ರು ಎತ್ತಿರ್ತಕ್ಕಂಥ ಬೇಡಿಕೆಗಳನ್ನ ಸಂವಿಧಾನಬದ್ಧವಾಗಿ ಅಥವಾ ಸಂವಿಧಾನಿಕ ರೀತಿಯಲ್ಲಿ ಅಥವಾ ಸಹನೆಯಿಂದ ಬಗೆಹರಿಸಬೇಕಾಗಿತ್ತು. ಅದು ಬಗೆಹರಿಸಲಾರ್ದೇನೆ ಅವರನ್ನ ವಿರೋಧ ಮಾಡ್ತಕ್ಕಂಥದ್ದು, ಅವರ ನಡೆಗಳನ್ನು ಪ್ರಶ್ನಿಸೋದು ಒಂದಷ್ಟು ಮಟ್ಟಿಗೆ ಮುಜುಗರ ಆಗ್ತದೆ. ಆ ಮುಜುಗರವನ್ನು ಈಡೇರಿಸ್ತಕ್ಕಂಥ ಪ್ರಕ್ರಿಯೆಗೆ ಅವರು ಸಮಾಜದ ಮುಖ್ಯವಾಹಿನಿಗೆ ಬರ್ತಾರೆ. ಸರ್ಕಾರ ಜೊತೆನೂ ಅವರು ಪತ್ರ ಕೊಟ್ಟು ಮನವಿಗಳನ್ನು ಕೊಟ್ಟಿದ್ದಾರೆ. ನಮ್ಮ ಸಮಸ್ಯೆ ಏನು, ನೀವೇನು ಮಾಡಬೇಕು, ನಮಗೆ ಯಾವ ಥರ ಗೌರವ ಕೊಡಬೇಕು, ನಮ್ಮ ಬೇಡಿಕೆಗಳನ್ನು ನೀವು ಯಾವ ಥರ ಪರಿಹರಿಸಬೇಕು ಅನ್ನೋದು ಜವಾಬ್ದಾರಿ ನಿಮ್ಮ ಮೇಲೆ ಇದೆ ಅನ್ನೋದನ್ನ ಹೇಳೋ ಜೊತೆಗೆ ಇವತ್ತು ಮುಖ್ಯವಾಹಿನಿಗೆ ಬರ್ತಾರೆ. ಅವರೇನು ಇಲ್ಲಿ ಬಂದು ಕೂಡಲೇ ಮನೆಗೆ ಹೋಗಂಗಿಲ್ಲ. ಅವರು ಒಂದು ಮತ್ತೆ ಜೈಲಲ್ಲಿ ಇರ್ತಕ್ಕಂಥ ಅವ್ರ ಮೇಲೆ ಇರ್ತಕ್ಕಂಥ ಕೇಸುಗಳಿಗೆಲ್ಲ ಜೈಲಲ್ಲಿ ಇದ್ದುಕೊಂಡೇ ಅವರು ಬಗೆಹರಿಸ್ಕೋಬೇಕಾಗಿದೆ. ಅದು ಬಗೆಹರಿಸ್ಕೊಂಡ ನಂತರ ಮತ್ತೆ ಜನ ಚಳವಳಿಯನ್ನು ಕಟ್ಟಬೇಕಾಗಿದೆ. ಹಂಗಾಗಿ ಅವರು ಜನ ಚಳವಳಿ ವಿಶ್ವಾಸ ಹೋದವರು. ಮತ್ತು ಮಾಧ್ಯಮಗಳಲ್ಲಿ ಬರೋ ಥರ ವಿಕ್ರಮ್ ಗೌಡ ಎನ್ಕೌಂಟರ್ ಆದ ಕೂಡಲೇ ಭಯಪಟ್ಟು ಬಂದಿದ್ದಾರೆ ಅನ್ನೋ ಅಪಹಾಸ್ಯಕ್ಕೆ ನಾವು ಹೋಗಬಾರ್ದು.
ಯಾಕಂದ್ರೆ ಇದಕ್ಕಿಂತ ಮುಂಚೆ ಬಹಳಷ್ಟು ಜನ ಸತ್ತಿದ್ದಾರೆ, ಈಗಲೂ ಇನ್ನೂ ಸಾಯೋರು ಇದ್ದಾರೆ. ಹಂಗಾಗಿ ಇವರು ತಮ್ಮ ನಡೆಗಳನ್ನ ಪರಾಮರ್ಶೆ ಮಾಡಲಿಕ್ಕೆ ನಾಗರಿಕರು ಅವ್ರ ಮೇಲೆ ಒತ್ತಾಯ ಮಾಡತಕ್ಕಂಥ ಪ್ರಕ್ರಿಯೆಗೋಸ್ಕರ ಅವ್ರು ಬರ್ತಾ ಇದ್ದಾರೆ. ನೀವು ನಾಡಲ್ಲಿ ಇರೋದಕ್ಕಿಂತ ನಮ್ಮ ಜೊತೆ ಬನ್ನಿ, ಸರ್ಕಾರ ಜೊತೆ ಮತ್ತೊಂದು ರೀತಿಯ ಸಂಘರ್ಷ ಮಾಡೋಣ, ಆ ಸಂಘರ್ಷದಲ್ಲಿ ನಾವು ಮತ್ತೊಂದು ಸರ್ಕಾರ ಮನವೊಲಿಸಿದಾಗ ಮುಂದಿನ ತೀರ್ಮಾನ ಮಾಡೋಣ, ಅದಕ್ಕೋಸ್ಕರ ದಯವಿಟ್ಟು ನೀವು ತಾತ್ಕಾಲಿಕವಾಗಿ ಜನ ಚಳವಳಿಗೆ ಬರಿ ಅನ್ನೋ ಆಹ್ವಾನವನ್ನು ಅವರು ಸ್ವೀಕರಿಸಿದ್ದಾರೆ. ಹಂಗಾಗಿ ಅವ್ರು ಗೌರವಿಸಬೇಕಾಗಿದೆ. ಸರ್ಕಾರವೂ ನಾನು ಗೌರವಿಸ್ತೀನಿ. ಬೇರೆ ಕೇವಲ ಅವ್ರನ್ನ ಆಹ್ವಾನ ಮಾಡಿಕೊಂಡು ಮತ್ತೆ ಜೈಲಿಗೆ ತಾಳೋದಲ್ಲ, ಅವರ ಮೂಲಭೂತ ಸಮಸ್ಯೆಗಳಿಂದ ಅವ್ರು ಬಗೆಹರಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಯಾಕಂದ್ರೆ ಮಾರಪ್ಪನ ತಾಯಿ ಮುಪ್ಪಿನ ಮುದುಕಿ, 75 ವರ್ಷ, ಅವ್ರ ಅಣ್ಣ ದೇವೇಂದ್ರಪ್ಪ ಹಾರ್ಟ್ ಪೇಷಂಟ್, ಅವರು ಸತ್ತೋಗಿದ್ದಾನೆ ಮಾರಪ್ಪ ಅಂತ ತೀರ್ಮಾನ ಮಾಡಿದ್ರು. ಅದೇ ತರ ಇನ್ನ 6 ಜನ ಕುಟುಂಬಗಳು ಅಥವಾ ಇನ್ನ ಅಡವಿಯಲ್ಲಿ ಅಥವಾ ಕಾಡಲ್ಲಿ ಇರ್ತಕ್ಕಂಥ ಕುಟುಂಬಗಳು ಕೂಡ ಅವ್ರು ಸತ್ತಿದಾರೋ ಇನ್ನು ಬರ್ತಾರೋ ಇಲ್ಲ ಅನ್ನೋ ಗಾಬರಿಯಲ್ಲಿದ್ದಾರೆ. ಆ ಒಂದು ಅವ್ರು ಹೊರಗಡೆ ತರ್ತಕ್ಕಂಥ ಮತ್ತು ಅವರಿಗೆ ಆಲ್ಟರ್ನೇಟಿವ್ ಕುಟುಂಬದ ವ್ಯವಸ್ಥೆಯನ್ನ ನೆರವು ಮಾಡ್ತಕ್ಕಂಥ ಮತ್ತೆ ಕೇಸುಗಳನ್ನು ಮುಗಿಸ್ತಕ್ಕಂಥ ಮತ್ತು ಅವರಿಗೆ ಜನವಾಹಿನಿಯಲ್ಲಿ ಬೆರೆತು ಕೆಲಸ ಮಾಡ್ಲಿಕ್ಕೆ ಒಂದು ಸುಗಮವಾಗಿರ್ತಕ್ಕಂಥ ಅವಕಾಶ ಕಲ್ಪಿಸ್ತಕ್ಕಂಥದ್ದು ನಾಗರಿಕ ಸಮಾಜದ ಜವಾಬ್ದಾರಿ, ಹೌದು, ಸರ್ಕಾರದ ಜವಾಬ್ದಾರಿ, ಮಾಧ್ಯಮದ ಜವಾಬ್ದಾರಿ, ಅದರಲ್ಲೂ ವಿಶೇಷವಾಗಿ ಪೊಲೀಸರ ಜವಾಬ್ದಾರಿ ಇದೆ ಅನ್ನೋದನ್ನ ಮತ್ತೊಂದು ಸಲ ತಿದ್ದುಕೊಂಡು ಅವರಿಗೆ ಅವಕಾಶ ಮಾಡಿಕೊಟ್ರೆ ಖಂಡಿತ ಒಂದು ಶಾಶ್ವತವಾಗಿರ್ತಕ್ಕಂಥ ಚಳುವಳಿ ಶಾಶ್ವತವಾಗಿ ನೆಲದಲ್ಲಿ ಇರ್ತದೆ ಅಂತ ನಾವು. ಸರ್, ಇವತ್ತು ಒಂದಷ್ಟು ಜನ ಹೊರಗಡೆ ಬರ್ತಾ ಇದ್ದಾರೆ ನಕ್ಸಲ್ ಚಳವಳಿಯಲ್ಲಿ. ಅವರನ್ನ ಸ್ವಾಗತ ಮಾಡ್ಲಿಕ್ಕೆ ನೀವು ಬೆಂಗಳೂರಿಂದ ಬಂದಿದ್ದೀರಿ, ಹೆಂಗ ಅನಿಸ್ತಿದೆ ನಿಮ್ಗೆ? ತುಂಬ ಸಂತೋಷ ಆಗ್ತಿದೆ. ಎಲ್ಲೋ ಒಂದು ಕಡೆ ಸಮಾಜವನ್ನು ಬಿಟ್ಟು ಆಚೆ ನಿಂತಿರೋರನ್ನ ನಮ್ಮ ಜೊತೆಗೆ, ನಮ್ಮ ಸಮುದಾಯದ ಜೊತೆಗೆ ಸೇರಿಸ್ಕೊಳ್ಳೋದೇ ಒಂದು ದೊಡ್ಡ ಸಂಭ್ರಮ, ಸಂತೋಷ. ಸರ್ಕಾರಕ್ಕೆ ಈ ಮೂಲಕ ನೀವು ಏನು ಹೇಳಕ್ ಬಯಸ್ತೀರಿ? ಅಂದ್ರೆ ಹೊರಗೆ ಬಂದ್ಮೇಲೆ ಅವರಿಗೆ ಒಂದು ಘನತೆಯ ಜೀವನ ಸಿಗಬೇಕು, ಅವರ ಕುಟುಂಬದ ಜೊತೆ ಇಲ್ಲಿವರೆಗೆ ಅವರು ಏನು ನಷ್ಟ ಆಗಿದೆಯೋ ಅದನ್ನೆಲ್ಲ ಇನ್ನೂ ಇರುವ ಒಂದು ಸಣ್ಣ ಜೀವನದಲ್ಲಿ ಅವ್ರು ಕಟ್ಕೋಬೇಕು. ಅದಕ್ಕೆ ಪೂರಕವಾಗಿ ಸರ್ಕಾರ ಹೆಂಗೆ ಸ್ಪಂದಿಸಬೇಕು ಅಂತ ನೀವು ಬೇಡಿಕೆ? ಈಗ ಸದ್ಯಕ್ಕೆ ಸರ್ಕಾರ ಎಲ್ಲವನ್ನು ಕೊಡ್ತೀವಿ ಅಂತ ಹೇಳಿದೆ, ಮತ್ತು ಮಾಡದೆ ಹೋದ್ರೆ ಒತ್ತಡವನ್ನು ತರೋದಕ್ಕೂ ಆಗುವಂತ ಸರ್ಕಾರ ಇದೆ. ಅಂದರೆ ನಮ್ಮನ್ನು ಹಾಗೆ ಹೊರಗೆ ಎಸ್ತಿಲ್ಲ, ನಮ್ಮ ಬೇಡಿಕೆಗಳನ್ನು ದೂರ ಮಾಡಿಲ್ಲ. ಸರ್ಕಾರ ಕಿವಿ ಕೊಡೋ ಅಷ್ಟಿದೆ. ಅಕಸ್ಮಾತ್ ಏನು ಮಾಡಲಿಲ್ಲ, ಮುಂದೆ ಬರೋರು ಯಾರೋ ಬಂದವ್ರು ಮಾಡದೇ ಇರ್ಬೋದು, ಇವೆಲ್ಲ ಇರುತ್ತೆ. ಹಂಗಿದ್ದಾಗ ನಾನು ಹೇಳೋದು, ನಾವು ಸಮುದಾಯವೇ ಮಾಡಿಲ್ಲ, ನಾವೇ ಮಾಡೋಣ. ನಮ್ಮ ಕೈಲಾಗಿದ್ದೆಲ್ಲ ನಾವೇ ಎಲ್ಲ ಮಾಡಿ ಅವ್ರಿಗೊಂದು ನೆಲೆ ಒದಗಿಸಿ, ಅವರು ಸಮಾಜದಲ್ಲಿ ಏನು ಅವರು ಅಲ್ಲಿ ಕಾಡಿನಲ್ಲಿ ಇದ್ದು ನಾನು ಏನೋ ಮಾಡಬೇಕು ಅನ್ನೋ ಆದರ್ಶ ಇಟ್ಕೊಂಡಿದ್ರು, ಆ ಆದರ್ಶವನ್ನ ಇಲ್ಲಿಯೂ ಪಾಲಿಸುವ ಹಾಗೆ ನಾವು ಅವಕಾಶಗಳನ್ನು ಮಾಡಿಕೊಡೋಣ, ಅವ್ರ ಬದುಕಿಗೆ ನೆಲೆ ಒದಗಿಸೋಣ. ಇದು ಸಮುದಾಯದ ಜವಾಬ್ದಾರಿ, ಸಮಾಜದ ಜವಾಬ್ದಾರಿ. ಅಂದ್ರೆ ಸಮುದಾಯದ ಕರ್ತವ್ಯ ಇಲ್ಲಿಗೆ ಮುಗಿಯಲ್ಲ, ಅವರ ಹೊರಗೆ ತರೋದಷ್ಟೇ ಅವರ ಕರ್ತವ್ಯ ಅಲ್ಲ. ಅವರ ಘನತೆಯ ಬದುಕು ಸಿಗೋ ತನಕ ಅವರು ಒಂದು ಸರ್ಕಾರಕ್ಕೆ ಒತ್ತಡ ಹಾಕುವ ಕೆಲಸನ ನಾಗರಿಕ ಸಮಾಜ ಮಾಡಬೇಕು ಅಂತ ಹೇಳೋದು ನಿಮ್ಮ ಮಾಡಬೇಕು, ಮಾಡ್ತೀವಿ. ಸುಮಾರು ವರ್ಷಗಳಿಂದ 2016ರಿಂದ ಹೊರಗೆ ಬಂದಂತಹ ಮಾಜಿ ನಕ್ಸಲಾದಂತಹ ಪರಶುರಾಮ್ ಸರ್ ಇದ್ದಾರೆ. ಸರ್, ಈಗ ನಿಮ್ಮ ಸ್ನೇಹಿತರು ಕೂಡ ಸುಮಾರು ವರ್ಷಗಳಿಂದನೂ ಕೂಡ ಹೋರಾಟ ಮಾಡಿಕೊಂಡು ಚಳವಳಿಯನ್ನ ನಡೆಸ್ಕೊಂಡು ಸುಮಾರು ಹಲವು ಬೇಡಿಕೆಗಳನ್ನ ಮುಂದಿಟ್ಕೊಂಡು ಹೋರಾಟ ಮಾಡ್ಕೊಂಡು ಬಂದಿದ್ರು. ಇವತ್ತು ಶರಣಾಗತಿಗೆ ಬರ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಬರ್ತಾ ಇರೋದು ಒಳ್ಳೇದು. ಬಟ್ ಏನಂದ್ರೆ ಈಗ ನಾವು ಏನು ಅನ್ಕೊಂಡ್ಬಂದೀವಿ ಅಂದ್ರೆ, ಇಲ್ಲಿ ಬಂದು ಏನಾದರೂ ಒಂದಿಷ್ಟು ಜನರನ್ನ ಕೆಲಸ ಮಾಡ್ಬೋದು, ಅವ್ರ ಮಧ್ಯೆ ಇಟ್ಕೊಂಡು ಒಳಗಡೆ ಅವಕಾಶಗಳಿಲ್ಲ. ನಮಗೆ ಎ.ಕೆ. ಸುಬ್ಬಯ್ಯ ದೊರೆಸ್ವಾಮಿ ಅವರು, ನೀವು ಹೊರಗಡೆ ಬನ್ನಿ, ನಿಮ್ಮ ಅವಶ್ಯಕತೆ ಹೊರಗಡೆ ಇದೆ ಅಂತ ಹೇಳಿದ್ರು. ಬಟ್ ಆಗಿರೋದೇನೆಂದರೆ, ನಾವು ಇಲ್ಲಿ ಬಂದು ಏನೂ ಮಾಡೋಕ್ಕಾಗಿಲ್ಲ. ಏನಂದರೆ ಇಲ್ಲಿ ಬಂದರೆ ಕೇಸ್ಗಳು 6 ತಿಂಗಳಲ್ಲಿ ಮುಗೀತು ಅಂತ ಹೇಳಿದ್ರು, ಮುಗಿಲಿಲ್ಲ. ಮೊನ್ನೆ ಮುಗಿದಿದೆ, 8 ವರ್ಷ ಆಯಿತು. ಮನೆ ಬಾಡಿಗೆ ಕಟ್ಕೊಳ್ಳೋದು ಮತ್ತು ಓಡಾಟಕ್ಕೆ ತುಂಬ ಸಾಲಗಳು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಮತ್ತು ಸರ್ಕಾರ ಹೇಳ್ತು ನಿಮಗೆ ಉದ್ಯೋಗ ಕೊಡ್ತೀವಿ, ಜಮೀನು ಕೊಡ್ತೀವಿ, ಮತ್ತು ನಿಮಗೆ ಕಾಂಪನ್ಸೇಷನ್ ಕೊಡ್ತೀವಿ ಅಂತೇಳಿ. ಬಟ್ ಒಂದಿಷ್ಟು ಜನರಿಗೆ ಕೊಟ್ಟಿದ್ದಾರೆ, 1-2.5 ಲಕ್ಷ. ಅದು ಏನಕ್ಕೂ ಆಗಲ್ಲ. ಅವ್ರ ಕೋರ್ಟು ಕಾನೂನು ಓಡಾಡೋಕ್ಕಾಗಲ್ಲ, ಮನೆ ಬಾಡಿಗೆ ಕಟ್ಟೋಕ್ಕಾಗಲ್ಲ, ತುಂಬ ಪ್ರಾಬ್ಲಮ್ ಇದೆ. ಅದಕ್ಕೆ ನಾನು ಹೇಳ್ತಾ ಇರೋದಂದ್ರೆ, ಸರ್ಕಾರಕ್ಕೆ ಈ ಮೂಲಭೂತ ಸಮಸ್ಯೆಗಳನ್ನು ಈಡೇರಿಸಬೇಕು ಫಸ್ಟ್ ಅವ್ರು ಬಂದಾಗಿ. ಈಗ ನೀವೇನು ಅನ್ಕೊಳ್ತಿದ್ದೀರಾ, ಅಲ್ಲಿಂದ ಬಂದರೆ ಇಲ್ಲಿ ಏನೋ ಕೆಲಸ ಮಾಡಬೇಕು ಅಂತಿದ್ದೀರಾ. ಕೆಲಸ ಮಾಡಬೇಕು ಅಂದರೆ ಹೆಂಗಾಗುತ್ತೆ? ಈಗ ಮನೆ ಬಾಡಿಗೆ ಕಟ್ಟಬೇಕು, ಜೀವನ ಮಾಡಬೇಕು. ಅದಕ್ಕಾಗಿ ದುಡಿಮೆಗೆ ಹೋಗ್ಬಿಟ್ರೆ ಈ ಕೆಲಸ ಮಾಡೋಕ್ಕಾಗಲ್ಲ. ಮತ್ತು ದುಡಿಮೆಗೆ ಹೋಗೋಕ್ಕೂ ಆಗಲ್ಲ. ಅವ್ರು ಬಂದರೆ ಕೋರ್ಟ್ಗಳಲ್ಲಿ ಕೇಸ್ಗಳು ಇರ್ತವೆ, ಅವರೊಂದು 70-80 ಕೇಸ್ಗಳು ಇರ್ತವೆ. ಅದರಿಂದ ಆಚೆ ಬರಬೇಕಾದ್ರೆ ಅವರೊಂದು 8-10 ವರ್ಷ ಅಲ್ಲೇ ಇರಬೇಕಾಗುತ್ತೆ. ಅದಕ್ಕಾಗಿ ನಾನು ಹೇಳೋದೇನೆಂದರೆ, ಸ್ಪೆಷಲ್ ಕೋರ್ಟ್ಗಳನ್ನ ಮಾಡಿ ಅವ್ರ ಕೇಸ್ಗಳನ್ನ ಬೇಗ ಮುಗಿಸ್ಬೇಕು. ಅವರಿಗೆ ಮೇನ್ ವಸತಿ, ಅವರಿಗೊಂದು ಉದ್ಯೋಗ ಮತ್ತು ಅವ್ರ ಮಕ್ಕಳಿಗೆ ಎಜುಕೇಷನ್ನು ಅದನ್ನು ತ್ವರಿತವಾಗಿ ಮಾಡಬೇಕು ಅಂತ ನಾನು ಹೇಳ್ತಾ ಇರೋದು. ಸರ್, ಈಗ ನೀವು ಕೂಡ ಸುಮಾರು ವರ್ಷದಿಂದ ಅರಣ್ಯ ಪ್ರದೇಶದಲ್ಲಿದ್ದೀರಿ. ಆವಾಗ ಅಲ್ಲಿದ್ದಾಗ ಹೋರಾಟಕ್ಕೂ ಇಲ್ಲಿರುವಂತಹ ಹೋರಾಟಕ್ಕೂ ಯಾವ ರೀತಿ ಡಿಫ್ರೆನ್ಸ್ ಇದೆ ಸರ್?
ಹಾಂ ಮೇಡಮ್, ಸರ್ಕಾರಗಳು ಸಖತ್ ಜಿಡ್ಗಟ್ಟು ಹೋಗ್ಬಿಟ್ಟಿದ್ದಾವೆ. ಅವು ಬಾಯಿ ಮಾತಲ್ಲಿ ಹೇಳಿದ್ರೆ ಕೇಳೋ ಸ್ಥಿತಿಯಲ್ಲಿಲ್ಲ. ಹೋರಾಟಗಳು ಅನಿವಾರ್ಯ. ಹೋರಾಟಗಳ ಮುಖಾಂತರನೇ ಎಲ್ಲ ಹಕ್ಕುಗಳನ್ನು ಪಡೆಯೋಕ್ಕಾಗ್ತಾ ಇದೆ ಜನ. ಇಲ್ಲಾಂದರೆ ಹೋರಾಟಗಳಿಲ್ಲಾಂದರೆ ಯಾವ ಹಕ್ಕುಗಳು ಪಡೆಯೋಕ್ಕಾಗಲ್ಲ. ಅದೇ ವ್ಯತ್ಯಾಸ ಮೇಡಮ್. ಸರ್, ಈಗ 6 ಜನ ನಕ್ಸಲರು ಈಗ ಶರಣಾಗತಿಗೆ ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ಅವರು ನೀವು ಇದ್ದಾಗ್ಲೂ ಕೂಡ ಕುಟುಂಬ ಬಿಟ್ಟು ನೀವು ತೊರೆದಿದ್ರಿ. ಅವಾಗ ನೀವು ಹೊರಗೆ ಬಂದಾಗ ನಿಮ್ಮ ಕುಟುಂಬ ಯಾವ ರೀತಿ ಸ್ಪಂದಿಸಿತ್ತು ಸರ್? ಹಾಂ ಮೇಡಮ್, ಮುಂಚೆನೇ ಎಲ್ಲ ಏನಿತ್ತಂದರೆ ಕುಟುಂಬಗಳು ವಿರೋಧನೇ ಇತ್ತು. ಯಾಕಂದರೆ ಇವಾಗೆಲ್ಲ ಏನಂದರೆ ಈ ಸ್ವಾರ್ಥ ಸಮಾಜ ಇರೋದ್ರಿಂದ ತಂದೆ ತಾಯಿಗಳಿಗೂ ಇರುತ್ತೆ, ನನ್ನ ಮಗ ಹಿಂಗೆ ಜಾಬ್ ಮಾಡಬೇಕು, ನನ್ನ ಮಗ ಯಾವುದೋ ಒಳ್ಳೆ ಕೆಲಸದಲ್ಲಿ ಇರಬೇಕು, ಈ ಥರ ಮನೆ ಬಿಟ್ಟು ಯಾರಿಗೋಸ್ಕರನೋ ಊಟ ನಿದ್ದೆ ಬಿಟ್ಕೊಂಡು ಏನಕ್ಕೆ ಮಾಡಬೇಕು, ಅದೆಲ್ಲ ಮಾಡಬಾರದು ಅಂತ ಮನೆಗಳಿಂದ ಒತ್ತಾಯ ಇರುತ್ತೆ. ಬಟ್ ಅವರಿಗೆ ನಾವು ಇದನ್ನೆಲ್ಲ ಈ ಸಮಾಜದ ಬಗ್ಗೆ ಅರ್ಥ ಮಾಡಿಸಿ ಈ ಥರ ಅನಿವಾರ್ಯತೆ ಇದೆ ಸಮಾಜಕ್ಕೆ ಅಂದಾಗೆ ಅವರು ಒಪ್ಕೊಂಡು ಇದು ಮಾಡಿರೋಂಥದ್ದು. ಸರ್, ಈಗ ನೀವಿದ್ದಾಗ ದೊರೆಸ್ವಾಮಿ ಅವರು ಮತ್ತೆ ಎ ಕೆ ಸುಬ್ಬಯ್ಯ ನೇತೃತ್ವದಲ್ಲಿ ನಾವು ಹೊರಗೆ ಬಂದ್ವಿ ಅಂತ ಹೇಳಿದಿರಾ. ಈಗ ಇವ್ರು ಬರ್ತಾ ಇದ್ದಾರೆ ಶಾಂತಿಗಾಗಿ ನಾಗರಿಕ ವೇದಿಕೆ ಸಮಿತಿಯಿಂದ. ಇದ್ರ ಬಗ್ಗೆ ನೀವೇನಂತ ಹೇಳ್ತೀರಾ ಸರ್? ಅದೇ ಮೇಡಮ್, ಇವಾಗ ನಮಗೆ ಇದು ಫಸ್ಟ್ ಗೊತ್ತಿರಲಿಲ್ಲ ಸರ್ಕಾರ ಬಗ್ಗೆ. ನಾವು ಏನಂದ್ರೆ ಒಂದು ಎ ಕೆ ಸುಬ್ಬಯ್ಯ ಅವ್ರ ಬಗ್ಗೆ, ದೊರೆಸ್ವಾಮಿ, ಗೌರಿ ಲಂಕೇಶ್ ಅವ್ರ ಜೊತೆಗಿರೋದ್ರಿಂದ ಆ ಧೈರ್ಯದ ಮೇಲೆ ನಾವು ಇವ್ರಿಗೆ ಏನು ಇದು ಮಾಡಿರಲಿಲ್ಲ. ಬಟ್ ಇವಾಗ ಅವ್ರು ಇಲ್ಲದೆ ಇರೋದ್ರಿಂದ ಅವರು ಪರ್ಟಿಕ್ಯುಲರ್ ಆಗಿ ಇಂಥದನ್ನೆಲ್ಲ ಡಿಮ್ಯಾಂಡ್ಸ್ಗಳೆಲ್ಲ ಇಟ್ಟಿದ್ದಾರೆ. ಅದನ್ನು ಫುಲ್ಫಿಲ್ ಮಾಡಬೇಕು. ಸುಮ್ಮನೆ ಈಗ ಕರ್ಕೊಂಬಂದು ಹೊರಗಡೆ ಬಿಡೋವಂಥದ್ದಲ್ಲ. ಆ ಪ್ರಾಬ್ಲಮ್ ಅನ್ನ ಫುಲ್ಫಿಲ್ ಮಾಡಿ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತಿದ್ವಿ. ಸರ್, ನೀವು 2016ರಲ್ಲಿ ನೀವು ಹೊರಗೆ ಬಂದ್ರಿ. ಅವಾಗ ನೀವು ಯಾವ್ದಾರ ಬೇಡಿಕೆಗಳು ಇವ್ರ ತರನೇ ಏನಾರ ಬೇಡಿಕೆ ಇಟ್ಕೊಂಡು ನೀವು ಹೊರಗೆ ಬಂದಿದ್ರ ಸರ್? ಅವಾಗ ಮೇಡಮ್ ಏನಂದ್ರೆ ನಮಗೆ ಸರ್ಕಾರ ಕ್ಲಿಯರ್ ಆಗಿ ನಮಗೆ ಹೇಳಿರ್ಲಿಲ್ಲ. ಕೇಸ್ಗಳೆಲ್ಲ ಒಂದು 6 ತಿಂಗಳಲ್ಲಿ ಮುಗಿಯುತ್ತೆ ಅಂತ ಹೇಳಿದ್ರು. ಈಗ 6 ತಿಂಗಳಲ್ಲಿ ಮುಗಿದ್ರೆ ಆಮೇಲೆ ನಾವು ಕೆಲಸಗಳು ಮಾಡ್ಕೊಂಡು ನಾವು ಜೀವನ ಮಾಡ್ಬೋದು. ಅವಾಗಲೂ ಕೂಡ ನಾವು ಏನು ಹೇಳಿದೆ ಅಂದ್ರೆ ನಮಗೆ ಬೇಕಾದಾಗೆ ನಾವು ತಗೊಳ್ತೀವಿ ಅಂತ ಬರೆದು ಕೂಡ ಕೊಟ್ಟಿದ್ದೀವಿ. ನಮ್ಗೆ ಅವಶ್ಯಕತೆ ಇದ್ದಾಗೆ ನಾವು ಅವಕಾಶಗಳನ್ನ ತಗೊಳ್ತೀವಿ ಅಂತ ಹೇಳಿ. ಅವಾಗ ನಾವು ಭೂಮಿದು ಬರೆದು ಕೊಟ್ಟಿದ್ದೀವಿ ಅವಾಗಲೇ, ಮತ್ತೆ ವಸತಿ ಬರೆದು ಕೊಟ್ಟಿದ್ದೀವಿ, ಮತ್ತೆ ಕಾಂಪನ್ಸೇಷನ್ ಬರೆದು ಕೊಟ್ಟಿದ್ದೀವಿ. ಅದು ಯಾವುದನ್ನು ಕೂಡ ಸರ್ಕಾರ ಇಲ್ಲಿವರೆಗೂ ನೆರವೇರಿಸಿಲ್ಲ. ಸರ್, ಈಗ ಮುಂದಾದ್ರೂ ಕೂಡ ಎಲ್ಲರೂ ಕೂಡ ಸೇರಿ ನಮ್ಮ ಬೇಡಿಕೆಗಳನ್ನ, ಅಂದ್ರೆ ನೀವೆಲ್ಲ ಅನ್ಕೊಂಡಿರುವಂತಹ ಬೇಡಿಕೆಗಳನ್ನ ನೆರವೇರಿಸ್ತಾರೆ ಅಂತ ಅಂದ್ಬಿಟ್ಟು ಏನಾದ್ರು ಅನ್ಸುತ್ತೆ ಸರ್? ಇಲ್ಲ ಮೇಡಮ್, ಅದು ಇವಾಗ ಬರ್ತಾ ಇರೋರು ಎಲ್ಲ ತಿಳ್ಕೊಂಡು ಬರ್ತಾ ಇದ್ದಾರೆ. ಬಟ್ ಅವ್ರು ಕೆಲವು ಸ್ಪೆಸಿಫಿಕ್ ಬೇಡಿಕೆಗಳನ್ನಿಟ್ಟು ಬರ್ತಾ ಇದ್ದಾರೆ. ಅದು ಈಡೇರಿಸಿದ್ರೆ ಅವ್ರು ಅದನ್ನು ಪ್ರತಿಭಟನೆ ಮಾಡೇ ಮಾಡ್ತಾರೆ ಅವ್ರು ನಾಳೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.